ಈ ಸದನದಲ್ಲಿ ಬಿಜೆಪಿ ಒಂದು ನಿಲುವಳಿಯ ಸೂಚನೆಯನ್ನ ತಂದಿತ್ತು. ಒಬ್ಬ ದಲಿತ ಸರ್ಕಾರದ ಪ್ರಾಯೋಜಿತ ಒಂದು ರೀತಿಯಾದಂತಹ ಕೊಲೆ ಅಂತ ಅನ್ಸುತ್ತೆ, ಸಾವನ್ನಪ್ಪಿದ್ದಾನೆ. 187 ಕೋಟಿ ಹಣವನ್ನ ಈ ಸರ್ಕಾರದ ಒಬ್ಬ ಮಂತ್ರಿ, ಒಬ್ಬ ಎಂಎಲ್ಎ, ಮುಖ್ಯಮಂತ್ರಿ, ಇನ್ನೂ ಹಲವಾರು ಸಚಿವರು ಲೂಟಿ ಮಾಡಿ ಅದನ್ನ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಳಸಿದ್ದಾರೆ ಅನ್ನೋದು ಇಡಿ ಅವರ ಪ್ರೆಸ್ ನೋಟ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾವು ಇದನ್ನ ಪ್ರಸ್ತಾವವನ್ನ ನಾವು ಮಾಡಿದ್ರಿ, ನಿಲುವಳಿ ಸೂಚನೆ ಮಾಡಿದಿರಿ, ನಾವು ಪ್ರಸ್ತಾವ ಮಾಡಿದ್ರಿ. ನಾವೇನು ಕೇಳಿದ್ದು, ಈ ಲೂಟಿ ಆಗಿದೆಯಲ್ಲ ವಾಪಸ್ ಯಾವಾಗ ತರ್ತೀರಾ? ಎಲ್ಲೆಲ್ಲಿಗೆ ಹೋಗಿದೆ ಈ ಲೂಟಿ ಆಗಿರೋಣ? ಎಟಿಎಂ ಆಗಿ ಕಾಂಗ್ರೆಸ್ಸಿನ ನಾಯಕರಿಗೆ ಹೋಗಿದೆಯಾ? ಈ ತಪ್ಪಿತಸ್ಥರ ಮೇಲೆ ತನಿಖೆ ಆಗಿ ಶಿಕ್ಷೆ ಆಗಬೇಕು. ಅದಾಗಬೇಕು ಅಂದ್ರೆ ಈಗ ಎಫ್ಐಆರ್ ಅಲ್ಲಿ ನಾಗೇಂದ್ರ ಹೆಸರಾಗ್ಲಿ, ಎಂಎಲ್ಎ ದಗ್ಗಲ್ ಹೆಸರಾಗ್ಲಿ ಇಲ್ಲ. ಬೇಕು ಅಂತೇಳಿ ಪ್ರೆಷರ್ ಹಾಕಿ ಅದನ್ನ ಮುಚ್ಚಾಕಿದ್ದಾರೆ. ಮುಖ್ಯಮಂತ್ರಿ ಇವತ್ತು ವೀರಾವೇಶದ ಒಂದು ಭಾಷಣ ಮಾಡಿದ್ರು. ನಮ್ಮ ಸರ್ಕಾರ ಯಾರು ಭಾಗಿಯಾಗಿಲ್ಲ, ಯಾವ ಮಂತ್ರಿನೂ ಎಂಎಲ್ಎ ಭಾಗಿ, ಹಂಗಾರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ? ಬುದ್ಧಿ ಇಲ್ದಿರ ರಾಜೀನಾಮೆ ಕೊಟ್ರ ನೀವು? ಮಂತ್ರಿಯ ರಾಜೀನಾಮೆ ಯಾಕೆ ಕೊಟ್ರಿ? ಈಗ ಸಾವಿನ ತನಿಖೆ ಮಾಡೋದ್ ಬಿಟ್ಟು, ಲೂಟಿಯ ತನಿಖೆ ಮಾಡೋದ್ ಬಿಟ್ಬಿಟ್ಟು ನಿಮ್ ಸರ್ಕಾರದಲ್ಲಿ ಹಿಂಗಾಗಿತ್ತು ಹಂಗಾಗಿತ್ತು ಅಂತೇಳಿ ಈಗ 40% ಸರ್ಕಾರ ಅಂತ ಪೋಸ್ಟ್ಗಳು ಅಂಟಿಸ್ತಾರಲ್ಲಪ್ಪ. 14 ತಿಂಗಳಾಯ್ತು 40% ಸರ್ಕಾರ ಅಂತ ಹೇಳಿ 14 ತಿಂಗಳಾಗಿ ತನಿಖೆ ಕೊಟ್ಟಿದ್ದೀರಾ. ಏನಾದ್ರೂ ಮುಂದುವರೆದಿದ್ದೀರಾ? ಏನಾದ್ರು ಬಂತ ರಿಸಲ್ಟ್? ಏನೂ ಇಲ್ಲ. ನೀವು ಬೋಗಸ್. ಈಗಾಗಲೇ ಅದನ್ನ ನಾವು ಕೋರ್ಟ್ ಮೆಟ್ಲು ಕೂಡ ಹತ್ತಿದ್ದೀರಿ. ನೀವು ಬೇಲಲ್ಲಿ ಇದ್ದೀರಾ ಆ ಕೇಸಲ್ಲಿ. ಅಂದ್ರೆ 40% ಅಂದು ಇನ್ನು ನಿಮ್ ಕೈಲಿ ಏನು ಮಾಡಕ್ಕಾಗಿಲ್ಲ. ಇದ್ಯಾವುದೋ ಹಗರಣಗಳಂತೆ. ನೀವು ಕಾಂಗ್ರೆಸ್ ಅವರಿದ್ದಾಗ ಏನ್ ಮಾಡಿದ್ರಿ? ಹಂಗಾರೆ ಏನ್ ಮಾಡಿದ್ರಿ? ಈಗ ಈ 187 ಕೋಟಿ ಹಣವನ್ನ ಬಿಜೆಪಿ ಕೇಳಿದ ತಕ್ಷಣ ಅವೆಲ್ಲ ಜ್ಞಾಪಕ ಬಂದ್ಬಿಡ್ತು ನಿಮ್ಗೆ. ಇವತ್ತು ಏಕಾಏಕಿ ಮಳೆ ಬಂದಿದೆ, ಎಲ್ಲ ಕಡೆ ಫ್ಲಡ್ ಔಟ್ ಇದೆ. ಜ್ಞಾನೋದಯ ಸರ್ಕಾರಕ್ಕೆ. ಮಳೆ ಬಂದು ಅವಾಗ 15-20 ದಿನ ಆಗಿದೆ. ನಿಮ್ ಯಾವ್ದಾದ್ರೂ ಒಬ್ಬ ಜಿಲ್ಲಾ ಮಂತ್ರಿ, ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದ್ದೀರಾ? 16 ಜನ ಸತ್ತಿದ್ದಾರೆ. ಆ ಸತ್ತಿರೋ ಕಡೆ ಹೋಗಿ ಭೇಟಿ ಮಾಡಿದ್ದೀರಾ ಮಂತ್ರಿಗಳು? ಇಲ್ಲ, ಭೇಟಿ ಮಾಡಿಲ್ಲ. ಪರಿಹಾರ ಇದುವರೆಗೂ ಮನೆ ನೀರು ನುಗ್ದವ್ರಿಗೆ ಪರಿಹಾರ ಇಲ್ಲ. ನಮ್ಮ ಕಾಲದಲ್ಲಿ 10,000 ಕೊಡ್ತಾ ಇದ್ರಿ, ಈಗ ಅದನ್ನ 5,000 ಇಳಿಸಿದ್ದಾರೆ. ನಮ್ಮ ಕಾಲದಲ್ಲಿ ಮನೆ ಬಿದ್ದೋದ್ರೆ 5 ಲಕ್ಷ ಕೊಡ್ತಾ ಇದ್ರಿ ಯಡಿಯೂರಪ್ಪ ಇದ್ದಾಗ, ಈಗ ಅದೂ ಇಲ್ಲ. ಖಜಾನೆ ಒಂದು ರೀತಿ ದಿವಾಳಿ ಆಗಿದೆ, ದುಡ್ಡಿಲ್ಲ. ಇವತ್ತು ಈ ಒಂದು ಹಗರಣ 187 ಕೋಟಿ ಹಗರಣ ಕಳೆದ 3 ದಿನದಿಂದ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿ ಇದರಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಸಿಬಿಐ ತನಿಖೆ ಕೊಡ್ತಾರೆ ಅಂತ ಜನ ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತು ಭ್ರಮ ನಿರಸನ ಆಗಿದೆ. ಸಿಬಿಐ ತನಿಖೆ ನಮ್ಮ ಬೇಡಿಕೆ ಇತ್ತು, ಮುಖ್ಯಮಂತ್ರಿ ರಾಜೀನಾಮೆ ಇತ್ತು. ಇವತ್ತು ಎರಡನ್ನೂ ಕೂಡ ಅವರು ಒಪ್ಕೊಂಡಿಲ್ಲ. ಅಂದ್ರೆ ನೇರವಾಗಿ ಸರ್ಕಾರ ಈ ಹಗರಣದಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ಯಾಮಾರ್ಸಕ್ಕೋಸ್ಕರ ಫ್ಲಡ್ ಆಗಿದೆ ಆ ತರ ಏನೋ ಅಂತ ಹೇಳಿ ಮಾಡ್ತಾ ಇದ್ರು. ಇದು ಈ ಹಗರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ವ್ಯವಸ್ಥಿತ ಸಂಚಲನ ಮಾಡ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ತಾರ್ಕಿಕ ಅಂತ್ಯಕ್ಕೆ ನಾವು ಮಾಡ್ತೀರಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಾರೆ, ವಿಧಾನಸಭೆ ಹೊರಗಡೆನೂ ಮಾಡಿದ್ದಾರೆ. ನಾವು ಒಳಗಡೆನೂ ಕೂಡ ಹಿಂದೆಂದೂ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಹೋರಾಟ ಯಾವತ್ತೂ ಆಗೇ ಇಲ್ಲ. ಅಷ್ಟು ದೊಡ್ಡ ಹೋರಾಟವನ್ನ ಬಿಜೆಪಿ ಒಂದು ವಿರೋಧ ಪಕ್ಷದ ಆಗಿ ನಾವು ಮಾಡಿದಿರಿ. ನ್ಯಾಯ ಸಿಗಬೇಕು, ಆ ದಲಿತನ ಸಾವಿಗೆ ನ್ಯಾಯ ಸಿಗಬೇಕು. ಆ ದಲಿತರ ದುಡ್ಡು ಹೊಡೆದಿದ್ದಾರಲ್ಲ ಅದು ವಾಪಸ್ ಅವ್ರಿಗೆ ಸಿಗಬೇಕು. ಯಾರು ಅಪರಾಧಿಗಳಿದ್ದಾರೆ ಈ ಸರ್ಕಾರದಲ್ಲಿ ಅಪರಾಧಿಗಳು, ಆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಇದು ನಮ್ಮ ಬೇಡಿಕೆ. ಇವತ್ತು ಆ ಬೇಡಿಕೆಗೆ ಒಂದು ರೀತಿ ಎಳ್ಳು ನೀರು ಬಿಟ್ಟಂಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅವ್ರು ಮಾತಾಡಿರೋದು ಒಂಥರ ಸಂತೆ ಭಾಷಣ ತರ ಮಾತಾಡಿದ್ದಾರೆ, ಏನೂ ಇಲ್ಲ.
ಬಹಳ ಪ್ರಮುಖವಾಗಿ ಇವತ್ತು ಸದನ ನಡೆದಂತ ರೀತಿ ನೋಡಿದ್ರೆ ಸ್ಪೀಕರ್ ಅವರು ಸದನ ನಡೆಸಕ್ಕೆ ಆಗಲ್ಲ ಅನ್ನೋ ರೀತಿ, ಸದಸ್ಯರು ಮಾತಾಡ್ತಾ ಇರಬೇಕಾದ್ರೆ ಅವ್ರ ಮೇಲೆ ಹೋಗಿ ದೌರ್ಜನ್ಯ ಮಾಡಿ ತಳ್ಳಿ ಕೂತರಿಸಿ, ಇದು ಸ್ಪೀಕರ್ ಅವರಿಗೆ ಗೌರವ ತರ್ತೈತ? ಸದನ ಇವತ್ತು ನಡೆದಿದ್ದೇ ಸರಿ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಈ ತರ ಸದನ ನಡೆದಿದ್ದು ಒಂದು ಕಪ್ಪು ಚುಕ್ಕೆ. ಇವತ್ತು ಸ್ಪೀಕರ್ ಅವರು ಸದನ ನಡೆಸುವಂತದಕ್ಕೆ ಆಗಲೇ ಇಲ್ಲ, ಅವ್ರ ಕೈಲಿ ಫೇಲ್ ಆಗಿದ್ದಾರೆ. ಸ್ಪೀಕರ್ ಸದನ ನಡೆಸುವಂತದಕ್ಕೆ ಫೇಲ್ ಆಗಿದ್ದಾರೆ. ಮೂಕ ಪ್ರೇಕ್ಷಕರ ರೀತಿ ನೋಡಿದ್ದಾರೆ, ಅವ್ರು ಕೂತಿದ್ದಾರೆ. ಇಂಥ ಸ್ಪೀಕರ್ ಇಂದ ನಾವು ಏನು ಬಯಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಸದನ ನಡೆದಂತ ರೀತಿ ಅವಮಾನದ ರೀತಿ ಸದನವನ್ನ ನಡೆಸಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಯೋಚನೆ ಮಾಡ್ತೀರಿ. ಸ್ಪೀಕರ್ ಅವರ ನಡೆ ನಿಜಕ್ಕೂ ಈ ಸದನಕ್ಕೆ ಗೌರವ ತರುವಂತ ನಡೆ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಸೇರಿ ಸೋಮವಾರ ಏನು ಅಧಿವೇಶನ ಪ್ರಾರಂಭ ಆಗ್ತೈತೆ ಆ ಸಂದರ್ಭದಲ್ಲಿ ನಾವು ತೀರ್ಮಾನಗಳನ್ನ ತೆಗೆದುಕೊಳ್ತೀರಿ. ಒಟ್ಟಾರೆ ಈ ಸರ್ಕಾರ ಈ ಹಗರಣವನ್ನ ಮುಚ್ಚಾಕಕ್ಕೆ ಬೇರೆ ಬೇರೆ ರೀತಿಯಾದಂತ ಆಯಕ ಹೆಸರುಗಳನ್ನ ಫ್ಲೋಟ್ ಮಾಡ್ತಾ ಇದ್ದಾರೆ. ಮಳೆ ಹೆಸರಲ್ಲಿ ಫ್ಲೋಟ್ ಮಾಡ್ತಾ ಇದ್ದಾರೆ. ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಈ ಮಳೆ ಬಂದಿದ್ರೆ 15 ದಿನದಿಂದನೇ ಹೇಳ್ಬೇಕಾಯ್ತು. ಇವಾಗ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಳ್ತೀವಿ ಹೋಗ್ತೀರಿ ಅನ್ನೋ ವಿಷಯವನ್ನ ತಮ್ಮ ಗಮನಕ್ಕೆ ತರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.